ವಸತಿ ಯೋಜನೆಯಲ್ಲಿ ತಾಯಿದ್ರಲ್ಲ ಇವತ್ತಿನ ದಿವಸ ಇಡೀ ರಾಜ್ಯದಲ್ಲಿ ಎಲ್ಲಿ ಹೋದ್ರೂ ಒಂದು ವ್ಯವಸ್ಥೆ ಒಂದು ಸರ್ಕಾರದವ್ರು ಮಾಡಿಕೊಟ್ಟಿದ್ದಾರೆ, ಸಿದ್ದರಾಮಯ್ಯನವರು ಸರ್ಕಾರ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಭಾಗ್ಯಲಕ್ಷ್ಮಿ ಅಂತೇಳಿ ತಮ್ಮ ಪ್ರತಿ ತಿಂಗಳು ಒಬ್ಬೊಬ್ಬರಿಗೂ 2,000 ರೂಪಾಯಿ ನಿಮ್ಮ ಖಾತೆಗೆ ಬಂದಿರತಕ್ಕಂಥ ಕಾರ್ಯಕ್ರಮವನ್ನು ಸಹ ಇವತ್ತಿನ ದಿವಸ ನಡೆದಿದೆ. ತಾವೆಲ್ಲ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿಲ್ಲ. ಭಾಗ್ಯ ಜ್ಯೋತಿ ಆಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು, ಈ ಕಾರ್ಯಕ್ರಮಗಳು ಕಾಂಗ್ರೆಸ್ ಪಕ್ಷದ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಬಂದ ಮೇಲೆ ಬಂದಿರತಕ್ಕಂಥ ಕಾರ್ಯಕ್ರಮಗಳು. ಈ ಕಾರ್ಯಕ್ರಮಗಳು ಇನ್ನು ಮುಂದೆ ಆಗಬೇಕು, ಇಡೀ 5 ವರ್ಷಗಳ ಕಾಲ ನಡೆಸಬೇಕು. ಇನ್ನು ನಾವೆಲ್ಲ ಸೇರಿ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳವರ ಕೈ ಬೆಳೆಸ್ಗಳ ಕೊಡಬೇಕು ಅಂತ ಹೇಳಿದರೆ ಈ ಚುನಾವಣೆಯಲ್ಲಿ ಇಲ್ಲಿ ಕೂತಿರ್ತಕ್ಕಂಥ 15 ಜನ ಉಮೇದುವಾರರಿಗೆ ನೀವು ಬೆಳೆಸ್ಕೊಟ್ರೆ ಅದು ನೀವು ಸಿದ್ದರಾಮಯ್ಯನವರ ಒಂದು ಕೈ ಬಲಪಡಿಸಲಿಕ್ಕೆ ಆಗ್ತದೆ ಅಂತ ಹೇಳಿದರೆ ಈ ಚುನಾವಣೆಯಲ್ಲಿ ನೋಡಿದಾಗ ಸುಮಾರು 1,500 ಜನ ಇಲ್ಲಿ ತಾವು ಸೇರಿರ್ಬೋದು. ಇಡೀ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು 13,400 ಮತದಾರರು, 13,400 ಮತದಾರರು ಇರ್ತಕ್ಕಂಥದ್ದು. ತಾವು 2,000 ಜನ ತಾವು ಏನು ಸೇರಿದ್ದೀರಿ, ತಾವು ಇವತ್ತಿನ ದಿವಸ ತೀರ್ಮಾನ ಮಾಡಿ ನಾವು ನಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ವಾಸ ಮಾಡ್ತಕ್ಕಂಥ ಮತದಾರರ ನಾವು ಭೇಟಿ ಮಾಡ್ತೀವಿ. ಅವ್ರಿಗೆ ಭೇಟಿ ಮಾಡಿ ಒಬ್ಬೊಬ್ಬರು 5-5 ಜನಕ್ಕೆ ನೀವು ಭೇಟಿ ಮಾಡಿ ಮತವನ್ನು ಹಾಕಿದ್ರು ಸಹ 10,000 ಮತ ಕಾಂಗ್ರೆಸ್ಗೆ ಪಡೆಯಲಿಕ್ಕೆ ಅವಕಾಶ ಆಗ್ತದೆ. ಹಾಗಾಗಿ ಇವತ್ತಿನ ದಿವಸ ತಾವು ನೋಡಿರ್ಬೋದು, 2 ವರ್ಷ ಆದ್ಮೇಲೆ ಕೊಟ್ಟು ಮಂಜುನಾಥ್ ಶಾಸಕ ಆದ್ಮೇಲೆ ಯಾವ ರೀತಿ ಇಡೀ ಕೋಲಾರ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಕಾರ್ಯಕ್ರಮಗಳು ಅದು ತಾವು ಕಣ್ಣಾಲೆ ನೋಡ್ಬೋದು. ಯಾವತ್ತೂ ಆಗ್ತಿರ್ತಕ್ಕಂಥದ್ದು ಸುಮಾರು ವರ್ಷಗಳಿಂದ ಒಂದು APMC ಮಾರ್ಕೆಟ್ ಮಾಡಬೇಕು ಅಂತ ಸತತವಾಗಿ ಎಲ್ಲ 15-20 ವರ್ಷದಿಂದ ಅದ್ರ ಬಗ್ಗೆ ಚರ್ಚೆ ಮಾಡಿದ್ರು ಸಹ ಮಾಡಲಿಕ್ಕಾಗಿಲ್ಲ. ಅದರ ಜೊತೆಯಲ್ಲಿ ನಾವು ಇವತ್ತಿನ ದಿವಸ ನೋಡಿರ್ಬೋದು, KC ವ್ಯಾಲಿ ನೀರು ಇವತ್ತು ಇಡೀ ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ಕ್ಷೇತ್ರದಲ್ಲಿ ನಮ್ಮ ವಾಟರ್ ಲೆವೆಲ್ ವಾಟರಿಗೂ ನೀರಿನ ಮಟ್ಟ ಇವತ್ತಿನ ದಿವಸ 500-600 ಅಡಿ ಹೋಗಲೇ ನಿಮಗೆ ನೀರು ಸಿಗ್ತಾ ಇದೆ. ಆ ವ್ಯವಸ್ಥೆಯನ್ನು ಸಹ ಮಾಡಿಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ. ಅದರಲ್ಲಿ ವಿಶೇಷವಾಗಿ ಕೃಷ್ಣಬೈರೇಗೌಡರು, ರಮೇಶ್ ಕುಮಾರ್ ಅವರು ಹಗ್ಲು ರಾತ್ರಿ ದುಡ್ಡು ನೀರು ತರಲಿಕ್ಕೆ ಅವಕಾಶ ಮಾಡಿ ಅದೇ ರೀತಿ ನಾವು ಕಲ್ತನ್ನು ಕಂಡಿರಲಿಲ್ಲ. ಬೇರ್ಗಲ್ ಈ ರೀತಿ ಬೆಳೆಯಲಿಕ್ಕೆ ಅವಕಾಶ ಆಗ್ತದೆ ಅಂತ ಹೇಳಿ ಸುಮಾರು ಒಂದು 15 ವರ್ಷದ ಹಿಂದೆ ಸುದರ್ಶನ್ ಅವರು ಈ ಭಾಗದಲ್ಲಿ ಕೈಗಾರಿಕೆ ಬರಬೇಕು, ಏರ್ಪೋರ್ಟ್ಗೆ ಭಾರಿ ಹತ್ರ ಇದೆ, ಇಲ್ಲಿ ಹಗಾಲು ಮಾಡಿ ನಾವು ಒಂದು ದೊಡ್ಡದಾಗಿ ಒಂದು ಕೈಗಾರಿಕೆ ತರಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಾರಂಭ ಮಾಡಿದ್ರು. ಬೇರ್ಗಲ್ನಲ್ಲಿ ಫಸ್ಟ್ ಫೇಸ್ ಆಯಿತು, ಸೆಕೆಂಡ್ ಫೇಸ್ ಆಯಿತು, ಈಗ 3ನೇ ಫೇಸ್ ಆಗಿದೆ. ಸುಮಾರು ಬೇರ್ಗಲ್ ಈ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಬೇರ್ಗಲ್ ಮತ್ತು ನರ್ಸಾಪುರ ಸೇರಿದ್ರೆ ಸುಮಾರು 20,000 ಜನ ಇವತ್ತಿನ ಕೆಲಸ ಮಾಡ್ತಿದ್ದಾರೆ ಅಂತ ನಿಮಗೆಲ್ಲ ಗೊತ್ತಿದ್ದಾರೆ. ಈ ಬೆಳವಣಿಗೆ ಹ್ಯಾಕ್ ಬಂತು? ಸುಮ್ಮನೆ ಭಾಷಣ ಮಾಡಿದ್ರೆ ಆಗೋದಿಲ್ಲ, ಬದ್ಧತೆ ಇರಬೇಕು, ಕಮಿಟ್ಮೆಂಟ್ ಇರಬೇಕು, ಛಲ ಇರಬೇಕು. ಆವಾಗ ಕೆಲಸಗಳು ಮಾಡ್ಲಿಕ್ಕೆ ಅವಕಾಶ ಆಗ್ತದೆ. ಒಂದು ವಿಷನ್ ಇರಬೇಕು, ನಾವು ಈ ಕ್ಷೇತ್ರಕ್ಕೆ ಏನ್ ಮಾಡಬೇಕು ಅಂತ ಹೇಳಿ. ಸುದರ್ಶನ್ ಅವರು 20
20 ವರ್ಷದ ಹಿಂದೆ ಒಂದು ವಿಷನ್ ಇಟ್ಕೊಂಡಿದ್ರು. ಬೇರ್ಕಲ್ ಆಗ್ಬೋದು, ನರಸಾಪುರ ಆಗ್ಬೋದು, ಇಲ್ಲಿ ನಾವು ಒಂದು ಕೈಗಾರಿಕೆ ಮಾಡಲೇಬೇಕು. ಇಲ್ಲಿ ನ್ಯಾಷನಲ್ ಹೈವೇನೂ ಇದೆ, ಚೆನ್ನೈಗೆ ಹೋಗಲಿಕ್ಕೆ ಅವಕಾಶ ಆಗ್ತದೆ. ಅದೇ ರೀತಿ ಬಾರ್ಡರ್ಸ್ ಸಹ ಆಂಧ್ರದ ಬಾರ್ಡರ್ ಇದೆ. ಅದರ ಜೊತೆಯಲ್ಲಿ ಏರ್ಪೋರ್ಟ್ ಬಾರಿ ಹತ್ರ ಇದೆ ಅಂತ ಹೇಳ್ಬಿಟ್ಟು ಆ ತೀರ್ಮಾನ ಮಾಡಿರ್ತಕ್ಕಂಥ ತೀರ್ಮಾನ, ಅದರ ಬಗ್ಗೆ ಸತತವಾಗಿ ಹೋರಾಟ ಮಾಡಿಕೊಂಡು ಇವತ್ತಿನ ದಿವಸ ಈ ಒಂದು ಬದಲಾವಣೆ ನರಸಾಪುರ ಬೇರ್ಕಲ್ಲಿ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇವತ್ತು ಎಷ್ಟು ನಾವು ಬಿಸಲಿಗೂ ಒಂದು ಆಗೋದಿಲ್ಲ ಆ ರೀತಿ. ಈಗ ಇನ್ನೊಂದು ದೇವನಹಳ್ಳಿನಿಂದ ಹೆಚ್ ಕ್ರಾಸ್ ಇಂದ ಬೇರ್ಕಲ್